ಟರ್ಮಿನಾಲಜಿ ಅಸೋಸಿಯೇಟೆಡ್ ವಿತ್ ದ ಟೇಬಲ್. ಇದನ್ನ ಪಕ್ಕ ಪ್ರತಿಯೊಂದು ಜ್ಞಾಪಕ ಇರಬೇಕು, ಏನು ಮಿಸ್ ಮಾಡೋಂಗಿಲ್ಲ. ರೋ ರೋ ಅಂತ ಹೇಳಿದ್ರೆ ಅಡ್ಡಡ್ಡ ಇರ್ತಾರೆ, ಅದನ್ನ ರೋ ಅಂತ ಹೇಳ್ತೀವಿ. ಇದೊಂದು ರೋ, ಇದೊಂದು ರೋ ಅಲ್ವಾ. ಕಾಲಮ್ ಅಂತ ಹೇಳಿದ್ರೆ ಉದ್ದುದ್ದ ಇರುತ್ತಲ್ವಾ, ಅದು ನಿಮ್ಮ ಕಾಲಮ್. ಸೊ ನಮ್ಮ ಹತ್ರ ಇಲ್ಲಿ 3 ಕಾಲಮ್ ಇದೆ, ಆಯ್ತಾ. ಸೊ ರೋ ಕಾಲಮ್ ಆಯ್ತು. ಕ್ಲಾಸ್ ಇಂಟರ್ವಲ್, ಈ ಕಾಲಮ್ ಅಲ್ಲಿ ಇದು ಬರುತ್ತಲ್ಲ ನಂಬರ್ಸು, ಇದಕ್ಕೆ ಕ್ಲಾಸ್ ಅಂತ ಹೇಳ್ತೀವಿ. ದಿಸ್ ಆರ್ ಯುವರ್ ಕ್ಲಾಸ್ ಇಂಟರ್ವಲ್ಸ್. ಇದು ಮೊದಲನೇ ಕ್ಲಾಸ್ ಇಂಟರ್ವಲ್, ಎರಡನೇದು, ಮೂರನೇದು, ಇದು ನಿಮ್ಮ ಕ್ಲಾಸ್ ಇಂಟರ್ವಲ್ಸ್. ಪ್ರತಿಯೊಂದು ಕ್ಲಾಸಲ್ಲೂ 2 ನಂಬರ್ ನೋಡ್ತಾ ಇದೀವಿ. ಈ ನಂಬರ್ಗೆ, ಈ ಕೊನೆ ಕ್ಲಾಸಲ್ಲಿ ಈ 90 ಇದೆಯಲ್ಲ, ಆ ನಂಬರ್ಗೆ ಲೋವರ್ ಲಿಮಿಟ್ ಅಂತ ಹೇಳ್ತೀವಿ. ಇನ್ನೊಂದು ಇದೆಯಲ್ಲ, ಅದಕ್ಕೆ ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ. ಒಂದು ಕ್ಲಾಸಲ್ಲಿ ಯಾವ ನಂಬರ್ ಇಂದ ಶುರು ಆಗುತ್ತೆ ಅದು ಲೋವರ್ ಲಿಮಿಟ್ ಆಗುತ್ತೆ, ಯಾವ ನಂಬರ್ ಕೊನೆ ಆಗುತ್ತೋ ಅದು ನಿಮ್ಮ ಅಪ್ಪರ್ ಲಿಮಿಟ್ ಆಗುತ್ತೆ, ಆಯ್ತಾ. ಕ್ಲಾಸ್ ಸೈಜ್, ಕ್ಲಾಸ್ ಸೈಜ್ ಅಂತ ಹೇಳಿದ್ರೆ ಸಿಂಪಲ್, upper limit of the class minus lower limit of the class is your class size. ಇಲ್ಲಿ ಮೊದಲನೇ ಕ್ಲಾಸಲ್ಲಿ 20 ಮೈನಸ್ 10 10 ನಿಮ್ಮ ಕ್ಲಾಸ್ ಸೈಜ್. ಕೊನೆಯದಾಗಿ 100 ಮೈನಸ್ 9 10. ಕ್ಲಾಸ್ ಸೈಜ್ ಒಂದೇ ಇರುತ್ತಾ? ನೀಡ್ ನಾಟ್ ಬಿ, ಇಲ್ಲಿ ಒಂದೇ ಇದೆ. ಬಟ್ ಬೇರೆ ಕ್ಲಾಸ್ ಇಂಟರ್ವಲ್ಸ್ ಅಲ್ಲಿ ಕ್ಲಾಸ್ ಸೈಜ್ ಒಂದೇ ಇರೋ ಚಾನ್ಸಸ್ಸು, ವೇರಿಯೇಷನ್ ಆಗೋ ಚಾನ್ಸಸ್ಸು ಇದೆ. ಒಂದೇ ಇದ್ರೂ ಇರ್ಬೋದು, ವೇರಿಯೇಷನ್ ಕೂಡ ಆಗ್ಬೋದು. ಇದು ನಿಮ್ಮ ಕ್ಲಾಸ್ ಸೈಜ್. ಕ್ಲಾಸ್ ಫ್ರೀಕ್ವೆನ್ಸಿ, ಪ್ರತಿಯೊಂದು ಕ್ಲಾಸಲ್ಲೂ ನಂಬರ್ ಅಸೋಸಿಯೇಟ್ ಆಗಿರುತ್ತಲ್ಲ, ಅದಕ್ಕೆ ನಿಮ್ಮ ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ 10 ರಿಂದ 20 ಎಷ್ಟು ಜನ ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಮಾತಾಡೋದಕ್ಕೆ ದಟ್ ಈಸ್ ಯುವರ್ ಕ್ಲಾಸ್ ಫ್ರೀಕ್ವೆನ್ಸಿ. ಸೊ ಒಂದು ಕ್ಲಾಸಲ್ಲಿ ದ ನಂಬರ್ ಅಸೋಸಿಯೇಟೆಡ್ ಇನ್ ದ ಫ್ರೀಕ್ವೆನ್ಸಿ ಟೇಬಲ್ ಇಸ್ ಯುವರ್ ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು. 10 ರಿಂದ 100 4 ಜನಕ್ಕೆ ಬಂದಿದೆ ಮಾರ್ಕ್ಸ್. ಸೊ 4 ಇಸ್ ದ ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು ಫಾರ್ ದ ಕ್ಲಾಸ್ 90 to 100. ಟೋಟಲ್ ಸ್ಟೂಡೆಂಟ್ಸ್ ಆರ್ ಐಟಮ್ಸ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಎಷ್ಟು ಜನ ಮಾತಾಡಿದೀವಿ, ಎಷ್ಟು ಜನ ಸರ್ವೆ ಮಾಡಿದೀವಿ, ಎಷ್ಟು ಜನ ಎಕ್ಸಾಮ್ ಬರ್ದಿದ್ದಾರೆ, ಎಷ್ಟು ಐಟಮ್ ಟೆಸ್ಟ್ ಮಾಡಿದೀವಿ ಅಂತ ಮಾತಾಡಬೇಕು ಅಂತ ಹೇಳಿದ್ರೆ ಈ ಕಾಲಮ್ ಆಡ್ ಮಾಡ್ತು ಅಂತ ಹೇಳಿದ್ರೆ ಅದು ನಿಮ್ಮ ಟೋಟಲ್ ಆಗುತ್ತೆ, ಸರಿನಾ. ಕೊನೆಯದಾಗಿ ಕ್ಲಾಸ್ ಮಾರ್ಕ್ಸ್. ಕ್ಲಾಸ್ ಮಾರ್ಕ್ಸ್ ಅಂತ ಹೇಳಿದ್ರೆ ದ ಆವರೇಜ್ ಇನ್ ಅ ಕ್ಲಾಸ್ ಇಂಟರ್ವಲ್ ಇಸ್ ಯುವರ್ ಕ್ಲಾಸ್ ಮಾರ್ಕ್ಸ್ ಅಂತ ಹೇಳಿದ್ರೆ ಅಪ್ಪರ್ ಪ್ಲಸ್ ಲೋವರ್ ಲಿಮಿಟ್ ಆಫ್ ಅ ಕ್ಲಾಸ್ is your class mark. 10 ಪ್ಲಸ್ 20 ಪ್ಲಸ್ 10 30, 30 ಬೈ 2 15, 30 ಪ್ಲಸ್ 20 50 ಡಿವೈಡ್ ಬೈ 2 25, 40 ಪ್ಲಸ್ 30 70 35 45 95. ಇದು ನಿಮ್ಮ ಕ್ಲಾಸ್ ಮಾರ್ಕ್ಸ್, ಆಯ್ತಾ. ಮತ್ತೊಂದ್ಸತಿ ಹೇಳ್ತೀನಿ, ಎಲ್ಲಾನು ಕೇಳಿಸ್ಕೊಳ್ಳಿ. ರೋ ಅಂತ ಹೇಳಿದ್ರೆ ಅಡ್ಡಡ್ಡ, ಕಾಲಮ್ ಅಂತ ಹೇಳಿದ್ರೆ ಉದ್ದುದ್ದ, ಕ್ಲಾಸ್ ಇಂಟರ್ವಲ್ ಅಂತ ಹೇಳಿದ್ರೆ ಈ ಪ್ರತಿಯೊಂದು ಈ ಕಾಲಮ್ ಅಲ್ಲಿ ಇರುತ್ತಲ್ಲ, ಈ ಮಾರ್ಕ್ಸ್ ಅದು ಇದು ಏನೋ ಬರುತ್ತೆ, ಇದು ನಿಮ್ಮ ಕ್ಲಾಸ್ ಇಂಟರ್ವಲ್ಸ್. ಲೋವರ್ ಲಿಮಿಟ್ ಆಫ್ ಕ್ಲಾಸ್ ಅಂತ ಹೇಳಿದ್ರೆ ಈ ಮೊದಲನೇ ನಂಬರು ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್ ಆಫ್ ಕ್ಲಾಸ್ ಅಂತ ಹೇಳಿದ್ರೆ ಎಂಡ್ ಆಗೋ ನಂಬರು ಅಪ್ಪರ್ ಲಿಮಿಟ್. ಕ್ಲಾಸ್ ಸೈಜ್ ಅಂತ ಹೇಳಿದ್ರೆ ಈ ವ್ಯತ್ಯಾಸ ಇರುತ್ತಲ್ಲ, ಅದು ನಿಮ್ಮ ಕ್ಲಾಸ್ ಸೈಜ್. ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಕ್ಲಾಸ್ ಅಲ್ಲಿ ನೀವು ನೋಡಿದಾಗ ಫ್ರೀಕ್ವೆನ್ಸಿ ಟೇಬಲ್ ಅಲ್ಲಿ ಯಾವ ನಂಬರ್ ಇರುತ್ತೋ ಅದು ನಿಮ್ಮ ಕ್ಲಾಸ್ ಫ್ರೀಕ್ವೆನ್ಸಿ ಆಗುತ್ತೆ. ಇವನ್ನೆಲ್ಲ ಟೋಟಲ್ ಮಾಡ್ತು ಅಂತ ಹೇಳಿದ್ರೆ ಇದು ನಿಮ್ಮ ಟೋಟಲ್ ಐಟಮ್ಸ್, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಅದು ಇದು ಸಿಗುತ್ತೆ. ಕ್ಲಾಸ್ ಮಾರ್ಕ್ಸ್ ಅಂತ ಹೇಳಿದ್ರೆ ಅಪ್ಪರ್ ಲಿಮಿಟ್ ಪ್ಲಸ್ ದ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2 ವಿಲ್ ಗಿವ್ ಯು ದ ಕ್ಲಾಸ್ ಮಾರ್ಕ್ಸ್, ಸರಿನಾ. ಪ್ರತಿಯೊಂದು ಕ್ಲೀನಾಗಿ ಕಲ್ತ್ಕೊಳ್ಳಿ, ಆಯ್ತಾ. ಪ್ರತಿಯೊಂದು ಉಪಯೋಗ ಬರುತ್ತೆ.